KCT ಸ್ಟೂಡೆಂಟ್ಸು ಎಲ್ಲರೂ ಕೂಡ ನಿಮ್ಮ ರ್ಯಾಂಕು ಎಷ್ಟು ಬಂದಿದೆ ಅಂತ ನೆನ್ನೆ ಚೆಕ್ ಮಾಡ್ಕೊಂಡಿದ್ದೀರಾ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. KE ಅವರು ಇಷ್ಟು ಫಾಸ್ಟ್ ಇರ್ತಾರೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಯಾಕೆಂದರೆ ನಿಮ್ಮ ಆಪ್ಷನ್ ಟ್ರೀ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಡೇಟ್ನ ಮೆನ್ಷನ್ ಮಾಡಿದರೆ ನಿನ್ನೆ ನಿಮ್ಮ ರ್ಯಾಂಕ್ನ ಚೆಕ್ ಮಾಡಿದಿರಲ್ವಾ. ಸೊ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಷ್ಟು ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಈ ವರ್ಷ ತುಂಬ ವೇರಿಯೇಷನ್ಸ್ ಇದೆ, ಲಾಸ್ಟ್ ಇಯರ್ಗೂ ಕೂಡ ಈ ಇಯರ್ಗೂ ಕೂಡ. ಸೊ ಲಾಸ್ಟ್ ಇಯರು ಏನು ಸೇಮ್ ಮಾರ್ಕ್ಸ್ ತೆಗೆದಿದೆ, ಈ ವರ್ಷ ಅದೇ ಮಾರ್ಕ್ಸ್ಗೆ ಒಂದು 5,000 10,000 20,000 ತನಕ ರ್ಯಾಂಕ್ ವೇರಿಯೇಷನ್ಸ್ ಆಗಿದೆ. ಸೊ ಏನು ರೀಸನ್ ಗೊತ್ತಾಗ್ತಾ ಇಲ್ಲ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಆಪ್ಷನ್ ಟ್ರೀ ಯಾವಾಗ ಸ್ಟಾರ್ಟ್ ಆಗುತ್ತೆ, ನೀವೇನೆಲ್ಲ ಪ್ರಿಕಾಷನ್ಸ್ನ ತಗೋಬೇಕು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ನಿಮಗೆ ಗೈಡ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ರ್ಯಾಂಕ್ ತಕ್ಕಂತೆ ಯಾವ ಕಾಲೇಜ್ ಸಿಗ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ KCT ರ್ಯಾಂಕು ಮತ್ತು ನಿಮ್ಮ ಯಾವ ಕ್ಯಾಟಗರಿ ಅಂತ ಚೂಸ್ ಮಾಡಿದ್ರೆ ನಿಮಗೆ ಯಾವ ಕಾಲೇಜು ಸಿಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾರೆ. ಹೋಗಿ ಒಂದ್ಸಲ ಚೆಕ್ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋದ, ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿದ ತಕ್ಷಣವೇ KEA ಕಡೆಯಿಂದ ಒಂದು ನೋಟಿಫಿಕೇಶನ್ ಬರುತ್ತೆ. ಅದೇನು ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಟ್ರೀ ಜೂನ್ 10th ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಜೂನ್ 7th. ಇನ್ 3 ಡೇಸಲ್ಲಿ ನೀವು ಯಾವ ಕಾಲೇಜ್ಗೆ ಸೇರಬೇಕು, ಯಾವ ಬ್ರಾಂಚ್ ತಗೋಬೇಕು, ಇದೆಲ್ಲ ನೀವು ಈಗಲೇ ಡಿಸೈಡ್ ಮಾಡ್ಕೋಬೇಕು. ಸೊ ಟೈಮ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಶೆಡ್ಯೂಲ್ನ ರಿಲೀಸ್ ಮಾಡಬೇಕು. ಯಾವ ರೌಂಡ್ಗೆ ಯಾವ ಡೇಟ್ ಇರುತ್ತೆ, ಮತ್ತು ಫಸ್ಟ್ ರೌಂಡ್ ಯಾವಾಗ ಮುಗಿಯುತ್ತೆ, ಸೆಕೆಂಡ್ ರೌಂಡ್ ಯಾವಾಗ ಮುಗಿಯುತ್ತೆ, ಈ ರೀತಿ ಕಂಪ್ಲೀಟ್ ಡೀಟೇಲ್ಸು ಆ ಒಂದು ಶೆಡ್ಯೂಲಲ್ಲಿ ಇರುತ್ತೆ. ಅದು KEA ಕಡೆಯಿಂದ ರಿಲೀಸ್ ಆಗಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ಸೊ ಇದು ತುಂಬ ಇಂಪಾರ್ಟೆಂಟು. ಇದನ್ನು ಫಸ್ಟ್ ಅವರು ರಿಲೀಸ್ ಮಾಡ್ತಾರೆ. ಇದೆರಡು ರಿಲೀಸ್ ಆಯಿತು ಅಂತ ಹೇಳಿದ್ರೆ ಆಮೇಲೆ ನಿಮ್ಮ ಆಪ್ಷನ್ ಟ್ರೀ ಬೇಗ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ಮೆನ್ಷನ್ ಮಾಡಿರೋ ಪ್ರಕಾರ ಜೂನ್ 10th ನಿಮ್ಮ ಆಪ್ಷನ್ ಟ್ರೀ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ನಿಮಗೆ ಟೈಮ್ ಕೊಡ್ತಾರೆ, ಒಂದು 3-4 ಡೇಸು 5 ಡೇಸ್ ಕೊಡ್ಬೋದು ಮೋಸ್ಟ್ಲಿ. ನೋಡೋದು ಅಫಿಷಿಯಲ್ ಶೆಡ್ಯೂಲ್ಗೆ ವೆಯ್ಟ್ ಮಾಡೋಣ. ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ನೀವು KE ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊತೀರಾ. ಅದಾದಮೇಲೆ ನಿಮ್ಮ ಒಂದು ಬ್ರೌಸರ್ನ ರಿಲೀಸ್ ಮಾಡ್ತಾರೆ. ಸೊ ಆ ಒಂದು ಬ್ರೌಸರಲ್ಲಿ ನಿಮ್ಮ ಆಪ್ಷನ್ ಟ್ರೀ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ಯಾವ ರೀತಿ ಇರುತ್ತೆ ಈ ವರ್ಷ ಕೌನ್ಸಿಲಿಂಗು, ಮತ್ತು ನೀವು ಆಪ್ಷನ್ಸ್ನ ಯಾವ ರೀತಿ ಮಾಡಬೇಕು, ಈ ರೀತಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಆ ಒಂದು ಬ್ರೌಸರಲ್ಲಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತಾರೆ. ಅದನ್ನು ನೋಡ್ಕೊಂಡು ನೀವು ಕ್ಲಿಯರ್ ಮಾಡ್ಕೋಬೋದು. ಸೊ ಟೈಮ್ ತುಂಬ ಕಡಿಮೆ ಇದೆ. ಯಾಕಂದರೆ ಇವತ್ತು ಜೂನ್ 7th ಅಂದರೆ ನಿಮ್ಮ ಆಪ್ಷನ್ ಟ್ರೀ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು 3 ಡೇಸ್ ಇದೆ. ಗೊತ್ತಿಲ್ಲ ಆವತ್ತು ಏನು ಮೆನ್ಷನ್ ಮಾಡಿದರೆ ಅದೇ ಡೇಟ್ಗೆ ಸ್ಟಾರ್ಟ್ ಮಾಡ್ತಾರಾ ಇಲ್ವಾ ಅಂತ. ಬಟ್ ಅಫಿಷಿಯಲ್ ಆಗಂತೂ ಜೂನ್ 10th ಆಪ್ಷನ್ಸ್ನ ನೀವು ದಾಖಲಿಸ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ ಟ್ವಿಟರ್ ಖಾತೆಯಲ್ಲಿ. ನೋಡೋದ ನೆಕ್ಸ್ಟು KEA ಕಡೆಯಿಂದ ಏನಾದ್ರು ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ನೀವು ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಾಕು. ಅಕಸ್ಮಾತ್ ನಿಮಗೇನಾದರೂ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ಈ ಒಂದು ನಂಬರ್ಗೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ನೆಕ್ಸ್ಟು ನಿಮಗೆ ಟ್ಯೂಸ್ಡೇ ಅಷ್ಟರಲ್ಲಿ ನಿಮಗೆ ಒಂದು ಗೂಗಲ್ ಫಾರ್ಮ್ ಸೆಂಡ್ ಮಾಡಿಕೊಡ್ತೀನಿ. ಅದನ್ನು ಫಿಲ್ ಮಾಡಿದ್ರೆ ನಿಮ್ಮ ಏನು ಪ್ರಿಫರೆನ್ಸ್ ಇರುತ್ತೆ ಅದನ್ನು ತೊಗೊಂಡು ನಿಮಗೆ ಕಾಲೇಜ್ ಎಷ್ಟು ನಾವೇ ಪ್ರಿಪೇರ್ ಮಾಡಿಕೊಡ್ತೀವಿ. ಬಟ್ ಆಪ್ಷನ್ ಟ್ರೀ ನೀವು ಮಾಡಬೇಕಾಗಿರುತ್ತೆ. ಸೊ ಹೈದರಾಬಾದ್ ಕರ್ನಾಟಕ ಇನ್ಕ್ಲೂಡ್ ಆಗಿರೋದಿಲ್ಲ, ಜಸ್ಟು ಇಂಜಿನಿಯರಿಂಗ್ ಕೋರ್ಸಿಗೆ ಮಾತ್ರ ಇದು. ಓಕೆನಾ? ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು DM ಮಾಡ್ಬೋದು. ಇದರಲ್ಲಿ ನಿಮಗೆ ಬರೀ ಕಾಲೇಜ್ ಲಿಸ್ಟ್ ಬೇಕು ಅಂತ ಹೇಳಿದ್ರೆ 499 ಆಗುತ್ತೆ. ಕಾಲೇಜ್ ಲಿಸ್ಟ್ ಜೊತೆಗೆ ಪರ್ಸ್ನಲ್ ಗೈಡೆನ್ಸ್ ಅಂದರೆ ನಿಮ್ಮ ಅಡ್ಮಿಷನ್ ಮುಗಿಯೋ ತನಕ ನಿಮಗೆ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ 999 ಆಗುತ್ತೆ. ಅಥವಾ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫು ಜೊತೆಗೆ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ 799 ಆಗುತ್ತೆ. ಬೇಕು ಅಂತ ಹೇಳಿದ್ರೆ ಈ ನಂಬರ್ ಮೆನ್ಷನ್ ಮಾಡಿದ್ನಲ್ಲ ಆ ನಂಬರ್ಗೆ ನೀವು DM ಮಾಡ್ಬೋದು. ಸೊ ಟ್ಯೂಸ್ಡೇ ತನಕ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ, ಪಿಕ್ ಮಾಡೋದಿಲ್ಲ. ಸೊ ಬ್ಯಾಕ್ ಎಂಡ್ ಪ್ರೋಸೆಸ್ ನಡೀತಾ ಇದೆ ನಿಮ್ಮ ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡೋದಕ್ಕೆ. ನಮ್ಮ ಕಡೆಯಿಂದ ಜಸ್ಟ್ ಕಾಲೇಜ್ ಲಿಸ್ಟ್ನ ಪ್ರೊವೈಡ್ ಮಾಡ್ತೀವಿ ಅಷ್ಟೇ. ಬಟ್ ಆಪ್ಷನ್ ಟ್ರೀನ ಸ್ಟೂಡೆಂಟೇ ಮಾಡಬೇಕು. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಅಕಸ್ಮಾತ್ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು DM ಮಾಡ್ಬೋದು. ಲಿಮಿಟೆಡ್ ಸ್ಲಾಟ್ಸು. ಇದನ್ನು ಮತ್ತೆ ಆಮೇಲೆ ಪ್ರೈಸ್ನ ಜಾಸ್ತಿ ಮಾಡ್ತೀನಿ. ಸೊ ನಿಮ್ಮ ಆಪ್ಷನ್ ಟ್ರೀ ಸ್ಟಾರ್ಟ್ ಆದಮೇಲೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು DM ಮಾಡ್ಬೋದು. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೇನು ಸ್ಟಾರ್ಟ್ ಆಗುತ್ತೆ ನಿಮ್ಮ ಆಪ್ಷನ್ ಟ್ರೀ ಜೂನ್ 10th. ಸೊ ಶೆಡ್ಯೂಲ್ ರಿಲೀಸ್ ಮಾಡಿದ್ಮೇಲೆ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿ ತನಕ ನೀವು ಪ್ರಿಪೇರ್ ಆಗಲೇಬೇಕು. ನೀವು ಕೂಡ ಫಾಸ್ಟ್ ಆಗಿರಬೇಕು, ನಾವು ಕೂಡ ಫಾಸ್ಟಾಗಿ ನಿಮಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಕಾಲೇಜ್ ಪ್ರಿಡಿಕ್ಟರ್ ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಚೆಕ್ ಮಾಡ್ಕೊಳ್ಳಿ.